ತುಂಬ ಚೆನ್ನಾಗಿದೆ. ರಕ್ಷಿತ್ ಶೆಟ್ಟಿ ಅವರು ನಿರ್ಮಿಸಿರೋ ಚಿತ್ರ. ಅದ್ರಲ್ಲಿ ನನ್ನ ಮಗ ಯೋಗಿ ಆ್ಯಕ್ಟ್ ಮಾಡಿದ್ದಾನೆ, ಅದು ನನಗೆ ತುಂಬ ಸಂತೋಷ. ದಿಗಂತ್ ಮತ್ತು ಅವನು ಬ್ಯಾವರ್ಸಿ ಪ್ರಕಾಶ, ಮಹಾಬಲ ಮತ್ತು ಅಚ್ಯುತ್ ಅವರು ಮತ್ತು ಯಾರ್ಯಾರು ತುಂಬ ಮೇಜರ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಾಗಲಿ. ರಕ್ಷಿತ್ ಶೆಟ್ಟಿ ಅವರು ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ. ಹೀಗೆ ಹಲವಾರು ನಟರನ್ನ ಅವರು ಹಾಕ್ಕೊಂಡು ಸಿನಿಮಾ ಮಾಡಲಿ. ಯಾವ ಕುಂಟನ್ ಪಾತ್ರದಲ್ಲ ಪಾಪ ಅವ್ರಿಗೆ ಶೂಟಿಂಗ್ ಮಾಡಬೇಕಾದ್ರೆ ಏನೋ ಏಟಾಯಿತು ಅಂತ ಕೇಳ್ಪಟ್ವಿ. ಅವಾಗ ಅದನ್ನೇ ಒಂದು ಕಥೆನ ಮಾರ್ಪಾಟ್ ಮಾಡ್ಕೊಂಡು ಅದನ್ನು ಮಾಡಿದರೆ ಪಾಪ ಅವನು ಇಡೀ ಸಿನಿಮಾ ಕ್ಲಚಸ್ಸೇ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದಾನೆ. ಎಷ್ಟು ನೋವಾಯಿತೋ ಏನೋ ಗೊತ್ತಿಲ್ಲ, ಆದ್ರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ತುಂಬ ಖುಷಿ ಆಯಿತು. ನಟರು ಅಂದರೆ ಹಾಗೇ ಇರಬೇಕು. ಹಾಂ, ಥ್ಯಾಂಕ್ ಯು ಸರ್. 2024ಗೆ ಜನವರಿಗೆ ಹೊಸ ಒಂದು ಕಾಮಿಡಿ ತುಂಬ ಚೆನ್ನಾಗಿದೆ. ಎಷ್ಟೇ ಬೇಜಾರಾಗಿದ್ರು ಸಿನಿಮಾಗೆ ಬಂದರೆ ಸರ್ ಯಾವುದೇ ರೀತಿಯಲ್ಲಿ ಎದ್ದೋಗಕ್ಕೆ ಮನಸ್ಸು ಬರೋಲ್ಲ ಸರ್. ಫುಲ್ಲು ಕಾಮಿಡಿ ಇಕ್ಕಿದ್ದಾರೆ. ಯೋಗಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಸರ್. ಸಿನಿಮಾಗೆ ಆಲ್ ದಿ ಬೆಸ್ಟ್. ಹೊಸ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಯಾರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸರ್? ಯೋಗಿ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸರ್. ಯೋಗಿ ಅವ್ರದ್ದು, ಅಚ್ಯುತಾರಾಮ್ ಅವ್ರದ್ದು, ದಿಗಂತ್ ಅವ್ರದ್ದು. ಬಟ್ ಯೋಗಿ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾವ ಕ್ಯಾರೆಕ್ಟರ್ ಆಗಲಿ ಯಾವುದು ನೆಗ್ಲೆಕ್ಟ್ ಇಲ್ಲ ಸರ್. ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಸಿನಿಮಾ ಸಖತ್ತಾಗಿದೆ. ಎಲ್ಲ ಬ್ಯಾಚುಲರ್ಸ್ ಎಲ್ಲ ಒಂದು ಸತಿ ವಿಸಿಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಆ ಕಾಮಿಡಿ ಆಗಲಿ ಎಲ್ಲ ಆಗಲಿ, ಯಾರೇ ಎಷ್ಟೇ ದುಃಖದಲ್ಲಿದ್ರಿ ಫುಲ್ ಹ್ಯಾಪಿಯಾಗಿರುತ್ತೆ. ಅದು ಫುಲ್ ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ ಕಾಮಿಡಿನೇ. ನಮಗೆ ನಾವೇ ಸ್ಟಾರ್ಟಿಂಗ್ ಸ್ಯಾಡಾಗಿ ಬಂದ್ವಿ, ಫುಲ್ ಖುಷಿಯಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟು ಚೆನ್ನಾಗಿದ್ದೆ. ಹೌದು. ಯೋಗಿ ಆಗಲಿ ಎಲ್ಲರೂ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. 100% ಎಫರ್ಟ್ ಕೊಟ್ಟಿದ್ದಾರೆ. ಯೋಗಿ ಆಗಲಿ, ದಿಗಂತ್ ಆಗಲಿ, ಅವ್ರ ಅಚ್ಯುತ್ ಕುಮಾರ್ ಆಗಲಿ, ಎಲ್ಲ ಅವ್ರವ್ರ ಎಫರ್ಟ್ ಸಖತ್ತಾಗಿ ಮಾಡಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.